ನೋಡಿ ಈ ಫೋಟೋ ನೋಡು ಎರಡು ಸೇಮ್, ಯಾವುದೇ ರೀತಿ ಕ್ಲಾರಿಟಿನಲ್ಲಿ ಕಡಿಮೆನೇ ಆಗಿಲ್ಲ, ಅಷ್ಟು ಚೆನ್ನಾಗಿ ಎರಡು ಫೋಟೋಸ್ನ ಶೇರ್ ಮಾಡಿದ್ದೀನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೇಶ್ ಇನ್ಫೋ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಿಮ್ಮ ಫೋಟೋಸು ಮತ್ತು ವಿಡಿಯೋಸ್ನ ಆ್ಯಂಡ್ರಾಯ್ಡಿಂದ ಐಫೋನ್ಗೆ ಅಥವಾ ಐಫೋನಿಂದ ಆ್ಯಂಡ್ರಾಯ್ಡ್ಗೆ ಶೇರ್ ಮಾಡಬೇಕಾ? ಆಗಿದ್ದರೆ ಈ ವಿಡಿಯೋ ನಿಮಗೋಸ್ಕರ. ನಿಮ್ಮ ಫೋಟೋ ಎಷ್ಟೇ ಕ್ಲಾರಿಟಿ ಆಗಿರಲಿ, ನಿಮ್ಮ ವಿಡಿಯೋ ಎಷ್ಟೇ ದೊಡ್ಡದಾಗಿರಲಿ, ತುಂಬ ಕಡಿಮೆ ಸಮಯದಲ್ಲಿ ನಾವು ಆ ಫೋಟೋಸು ಮತ್ತು ವಿಡಿಯೋಸ್ನ ಇನ್ನೊಂದು ಫೋನಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ಶೇರ್ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿ ಕ್ಲಾರಿಟಿ ಅಂತೂ ಕಡಿಮೆ ಆಗಲ್ಲ. ನೀವು ಎಷ್ಟು ಕ್ವಾಲಿಟಿಯಾಗಿ ಫೋಟೋ ತೆಗೆದಿರ್ತೀರೋ ಅದೇ ಕ್ವಾಲಿಟಿ ಪಿಕ್ಚರ್ನ ನಾವು ಶೇರ್ ಮಾಡ್ಬೋದು. ನಾನು ಕೂಡ ಇದೇ ಮೆಥಡ್ನ ಯೂಸ್ ಮಾಡಿಕೊಂಡು ಫೋಟೋಸ್ ಮತ್ತು ವಿಡಿಯೋಸ್ನ ಶೇರ್ ಮಾಡ್ಕೊಳ್ಳೋದು. ಬನ್ನಿ, ಆಗಿದ್ರೆ ನಾನು ಡೈರೆಕ್ಟಾಗಿ ಮೊಬೈಲ್ ಸ್ಕ್ರೀನಲ್ಲೇ ಈಗ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಶೇರ್ ಮಾಡೋದು ಅಂತ. ನೋಡಿ ಫ್ರೆಂಡ್ಸ್, ನನ್ನ ಹತ್ರ ಈಗ ಒಂದು ಐಫೋನ್ ಇದೆ ಮತ್ತು ಒಂದು ಆ್ಯಂಡ್ರಾಯ್ಡ್ ಇದೆ. ಸೊ ನಾವು ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಎರಡೂ ಮೊಬೈಲ್ಸಲ್ಲೂ ನಾವು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕು. ಅದು ಯಾವ ಅಪ್ಲಿಕೇಶನ್ ಅಂದರೆ, ನೀವು ಐಫೋನಲ್ಲಿ ಆ್ಯಪ್ ಸ್ಟೋರಿಗೆ ಬಂದು, ಸೊ ನೋಡಿ ಇಲ್ಲಿ ಸರ್ಚ್ ಬಟನ್ ಕಾಣುತ್ತಾರೆ, ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಎನಿವೇರ್ ಅಂತ ಟೈಪ್ ಮಾಡಿ. ಸೊ ಈ ರೀತಿ ಪರ್ಟಿಕ್ಯುಲರ್ ಒಂದು ಅಪ್ಲಿಕೇಶನ್ ತೋರಿಸುತ್ತೆ. ಇದನ್ನು ನಾವು ಇನ್ಸ್ಟಾಲ್ ಮಾಡಬೇಕು. ನಾನು ಆಗಲೇ ಇನ್ಸ್ಟಾಲ್ ಮಾಡಿರೋದ್ರಿಂದ ಇದು ಡೈರೆಕ್ಟಾಗಿ ಓಪನ್ ಅಂತ ತೋರಿಸ್ತಾ ಇದೆ. ಸೊ ನಾನೇನು ಮಾಡ್ತೀನಿ, ಎರಡೂ ಮೊಬೈಲ್ಸಲ್ಲೂ ಕೂಡ ನಾನು ಅಪ್ಲಿಕೇಶನ್ನ ಓಪನ್ ಮಾಡ್ಕೋತೀನಿ. ಎರಡರಲ್ಲೂ ನಾವು ಇನ್ಸ್ಟಾಲ್ ಮಾಡಿದ್ದೀನಿ ಆಗಲೇ. ಸೊ ಇನ್ಸ್ಟಾಲ್ ಮಾಡಿದ ತಕ್ಷಣ ಅದು ಕೆಲವು ಪರ್ಮಿಷನ್ಸ್ನ ಕೇಳುತ್ತೆ. ಪರ್ಮಿಷನ್ಸ್ಗೆ ಅಲೋ ಕೊಟ್ಟರೆ ಅದು ಡೈರೆಕ್ಟಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಒನ್ಸ್ ನೀವು ಅಪ್ಲಿಕೇಶನ್ನ ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇಂಟರ್ಫೇಸ್ನ ನೋಡ್ತೀರಾ. ನೀವು ಇಲ್ಲಿ ಕೆಳಗೆ ನೋಡ್ಬೋದು ಸೆಂಡ್, ರಿಸೀವ್, ಹಿಸ್ಟ್ರಿ ಅಂತೆಲ್ಲ ಇದೆ. ಇದರಲ್ಲೂ ಅಷ್ಟೇ ಸೆಂಡ್, ರಿಸೀವ್, ಹಿಸ್ಟ್ರಿ ಅಂತ ಇದೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಐಫೋನಿಂದ ಆ್ಯಂಡ್ರಾಯ್ಡ್ಗೆ ಸೆಂಡ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಫಸ್ಟ್ ಗ್ಯಾಲ್ರಿಗೆ ಬಂದುಬಿಡಿ. ಗ್ಯಾಲ್ರಿನಲ್ಲೇ ಡೈರೆಕ್ಟ್ ಆಪ್ಷನ್ ನಿಮಗೆ ತೋರಿಸುತ್ತೆ. ನಾನೀಗ ಗ್ಯಾಲ್ರಿಗೆ ಓಪನ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ನಾನು ಕೆಲವು ಫೋಟೋಸ್ನ ಈ ಥರ ಒಂದು 5-6 ಫೋಟೋಸು ಮತ್ತು ವಿಡಿಯೋಸ್ನು ಕೂಡ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೀವು ಸೆಂಡ್ ಬಟನ್ ಕಾಣುತ್ತಲ್ಲ ಕೆಳಗೆ, ಸೆಂಡ್ ಬಟನ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ನೀವು ಈ ಕಡೆ ಬಂದರೆ ಇಲ್ಲಿ ಮೋರ್ ಮೇಲೆ ಹೋಗಿ, ಇಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡಿದ ತಕ್ಷಣ ನಿಮಗೆ ಸೆಂಡ್ ಎನಿವೇರ್ ಆ ಅಪ್ಲಿಕೇಶನ್ ಮೂಲಕ ಸೆಂಡ್ ಮಾಡಬೇಕಂತ ಅದಾಗಲೇ ಕೇಳಿಬಿಡುತ್ತೆ. ಸೊ ನೀವು ಒನ್ಸ್ ಇಲ್ಲಿ ಸೆಂಡ್ ಎನಿವೇರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಪ್ರಿಪೇರ್ ಆಗುತ್ತೆ ಒಂದು 2 ಸೆಕೆಂಡ್ಸು. ಪ್ರಿಪೇರ್ ಆದ ತಕ್ಷಣ ನಿಮಗೆ ಒಂದು ಪಿನ್ ಜನ್ರೇಟ್ ಆಗುತ್ತೆ. ಇದು ಸೆಂಡ್ ಎನಿವೇರ್ ಅಲ್ಲಿರೋ ಪಿನ್. ಸೊ ಈ ಪಿನ್ನ ಯೂಸ್ ಮಾಡಿಕೊಂಡು ನಾವು ಆ್ಯಂಡ್ರಾಯ್ಡ್ ಫೋನಲ್ಲಿ ರಿಸೀವ್ ಮಾಡ್ಬೋದು. ಹೆಂಗಪ್ಪ ಅಂದರೆ, ಇಲ್ಲಿ ರಿಸೀವ್ ಅಂತ ಒಂದು ಬಟನ್ ಇದೆಯಲ್ಲ, ಈ ರಿಸೀವ್ ಆಪ್ಷನ್ಗೆ ಬನ್ನಿ. ಇಲ್ಲಿ ಇನ್ಪುಟ್ ಕೀ ಅಂತ ಇದೆ. ಸೊ ಇಲ್ಲಿ ತೋರಿಸಿರೋ ನಂಬರ್ನ ನೀವು ಇಲ್ಲಿ ಹಾಕಬೇಕು, 336760. ಸೊ ಒನ್ಸ್ ನೀವು ರಿಸೀವ್ ಅಂತ ಕೊಟ್ಟ ತಕ್ಷಣ ಒಂದು 5 ಸೆಕೆಂಡ್ಸಲ್ಲಿ ನಿಮಗೆ ಸೆಲೆಕ್ಟ್ ಮಾಡಿರೋ ಫೋಟೋಸು ಮತ್ತು ವಿಡಿಯೋಸು ಎಲ್ಲ ಕೂಡ ಆದಷ್ಟು ಬೇಗ ಈ ಐಫೋನಿಂದ ಆ್ಯಂಡ್ರಾಯ್ಡ್ಗೆ ರಿಸೀವ್ ಆಗ್ತಾಯಿದೆ. ನೀವು ನೋಡ್ಬೋದು ಎಷ್ಟು ಫಾಸ್ಟಾಗಿ ಇದು ಮೂವ್ ಆಗ್ತಿದ್ದಾವೆ ಫೈಲ್ಸ್ ಅಂತ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ಇದರಲ್ಲಿ ವಿಡಿಯೋ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ. ಇನ್ನೂ ನೀವು ಬೇಗ ಆಗಬೇಕಪ್ಪ ಅಂದರೆ ಎರಡೂ ಮೊಬೈಲು ಕೂಡ ಒಂದೇ ವೈಫೈಗೆ ಕನೆಕ್ಟ್ ಆಗಿದರೆ ಇನ್ನೂ ಬೇಗ ಇದು ಸೆಂಡು ರಿಸೀವ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಪಿನ್ನ ಯೂಸ್ ಮಾಡಿಕೊಂಡು ಈ ಐಫೋನ್ ಫೋನಿಂದ ಆ್ಯಂಡ್ರಾಯ್ಡ್ ಫೋನ್ಗೆ ಯಾವುದೇ ರೀತಿಯ ಫೈಲ್ಸು ಮತ್ತು ವಿಡಿಯೋಸು, ಫೋಟೋಸು ಸೆಂಡ್ ಮಾಡ್ಬೋದು. ಸೊ ಒನ್ಸ್ ನೀವು ಸೆಂಡ್ ಮಾಡಿದ ಮೇಲೆ ಈ ಫೋಟೋಸು ಮತ್ತು ವಿಡಿಯೋಸು ಕರೆಕ್ಟಾಗಿ ಗ್ಯಾಲ್ರಿ ಒಳಗೆ ಬಂದು ಅದು ಪರ್ಟಿಕ್ಯುಲರ್ ಡೇಟಲ್ಲಿ, ಅಂದರೆ ಯಾವ ಡೇಟಲ್ಲಿ ಆ ಫೋಟೋ ಕ್ಲಿಕ್ ಆಗಿರುತ್ತೆ ಅಲ್ಲಿ ಬಂದು ಸೇರಿಕೊಂಡಿರ್ತವೆ. ನೀವು ನೋಡ್ಬೋದು ಅಕ್ಟೋಬರ್ 4, ಸೆಪ್ಟೆಂಬರ್. ಸೊ ನಾನು ಈ ಪರ್ಟಿಕ್ಯುಲರ್ ಎಲ್ಲಿ ಕಾಣಿಸ್ತಿದ್ದಾವೆ ಈ ಎಲ್ಲ ಫೋಟೋಸ್ನ ನಾನೀಗ ಸೆಂಡ್ ಮಾಡ್ಕೊಂಡಿರ್ತೀನಿ. ಸೊ ನೀವು ನೋಡ್ಬೋದು ಎಷ್ಟು ಕ್ಲಾರಿಟಿಯಾಗಿ, ಅಂದರೆ ಐಫೋನಲ್ಲಿ ಎಷ್ಟು ಕ್ಲಾರಿಟಿಯಾಗಿ ಸೆಂಡ್ ಆಗಿರುತ್ತೆ ಅಷ್ಟೇ ಕ್ಲಾರಿಟಿಯಾಗಿ ಕೂಡ ಇಲ್ಲಿ ನೀವು ರಿಸೀವ್ ಮಾಡ್ಕೊಂಡಿರ್ತೀರ. ಸೊ ಯಾವುದೇ ರೀತಿ ಕ್ಲಾರಿಟಿನಲ್ಲಿ ಮತ್ತು ಫೋಟೋ ಕ್ವಾಲಿಟಿನಲ್ಲಿ ಯಾವುದೇ ರೀತಿ ತೊಂದರೆ ಆಗಿರಲ್ಲ. ಸೊ ಈ ರೀತಿಯಾಗಿ ನಾವು ಯಾವುದೇ ಒಂದು ಫೋಟೋ ಮತ್ತು ವಿಡಿಯೋಸ್ನ ಈಸಿಯಾಗಿ ಐಫೋನಿಂದ ಆ್ಯಂಡ್ರಾಯ್ಡ್ಗೆ ಶೇರ್ ಮಾಡ್ಬೋದು. ಇನ್ನು ನೀವು ಆ್ಯಂಡ್ರಾಯ್ಡಿಂದ ಐಫೋನ್ಗೆ ಶೇರ್ ಮಾಡ್ತಿದ್ದೀರಾ ಅಂದರೆ ಕೂಡ ಇಲ್ಲೂ ಕೂಡ ಸೇಮ್ ಮೆಥಡು. ನೀವು ಒನ್ಸ್ ಅಪ್ಲಿಕೇಶನ್ ಒಳಗೆ ಹೋದ ತಕ್ಷಣ ನಿಮಗೆ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಇಲ್ಲಿ ರಿಸೀವ್, ಸೆಂಡ್ ಆಪ್ಷನ್ ಇದೆಯಲ್ಲ, ಈ ಸೆಂಡ್ ಆಪ್ಷನ್ ಮೇಲೆ ಹೋಗಿ ನಿಮ್ಗೆ ಬೇಕಾದ ಫೋಟೋಸ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಇಲ್ಲಿ ಒಂದು ಪಿನ್ ಜನ್ರೇಟ್ ಆಗುತ್ತೆ. ಆ ಪಿನ್ನ ನೀವು ಐಫೋನಲ್ಲೇ ಹಾಕ್ಕೊಂಡ್ರೆ ಅದು ಡೈರೆಕ್ಟಾಗಿ ಶೇರ್ ಆಗುತ್ತೆ. ಈ ರೀತಿಯಾಗಿ ನೀವು ಫೋಟೋಸ್ನ, ವಿಡಿಯೋಸ್ನ ಶೇರ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ಕ್ವಾಲಿಟಿನಲ್ಲಿ ಏನೂ ಏರುಪೇರಾಗಲ್ಲ. ನಿಮಗೆ ಹೈ ಕ್ವಾಲಿಟಿ ಪಿಕ್ಚರ್ಸ್ನ ಕೂಡ ನೀವು ಶೇರ್ ಮಾಡ್ಕೋಬೋದು. ಸೊ ನಾನು ಇದಕ್ಕೆ ಯೂಸ್ ಮಾಡ್ಕೊಂಡಿರೋ ಅಪ್ಲಿಕೇಶನ್ ಬಂದು ಸೆಂಡ್ ಎನಿವೇರ್ ಅಂತ. ಅದು ಪ್ಲೇಸ್ಟೋರಲ್ಲೂ ಅವೈಲೇಬಲ್ ಇರುತ್ತೆ ಮತ್ತು ಆ್ಯಪ್ ಸ್ಟೋರಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ನೀವು ನೋಡ್ಬೋದು ಈ ಅಪ್ಲಿಕೇಶನ್ನ ಈಗಾಗಲೇ 1 ಕೋಟಿಯಷ್ಟು ಜನ ಡೌನ್ಲೋಡ್ ಮಾಡಿದ್ದಾರೆ ಮತ್ತು ಇದು ಅಷ್ಟೇ ಟ್ರಸ್ಟೇಬಲ್ ಕೂಡ. ನಾನು ಕೂಡ ಇದೇ ಅಪ್ಲಿಕೇಶನ್ನೇ ಯೂಸ್ ಮಾಡ್ತಾ ಇರೋದು. ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಬಂದಿಲ್ಲ. ಸೊ ಈ ಅಪ್ಲಿಕೇಶನ್ ಕೇವಲ 23 MB ಇರೋದ್ರಿಂದ ನೀವು ಬೇಗನೆ ಇನ್ಸ್ಟಾಲ್ ಆಗುತ್ತೆ ಮತ್ತು ನಿಮಗೆ ಯೂಸ್ ಮಾಡೋಕ್ಕೂ ಕೂಡ ಫ್ರೆಂಡ್ಲಿ ಆಗಿರುತ್ತೆ. ನೋಡಿದ್ರಲ್ಲ,
ಈ ಮೆಥಡು ಮತ್ತು ಈ ಸೆಂಡ್ ಎನಿವೇರ್ ಅನ್ನೋ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನಿಮ್ಮ ಫೋಟೋಸು ನಿಮ್ಮ ವಿಡಿಯೋಸ್ನ ಈಸಿಯಾಗಿ ವಿತಿನ್ ಸೆಕೆಂಡ್ಸಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು. ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವೀಡಿಯೋಸ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.